ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಫಾಟ್ ಆಗಿದ್ದೀರ ಅಂತ ಅನ್ಕೋತೀನಿ. ಸೊ ನಮ್ಮ ಇವತ್ತಿನ ವಿಡಿಯೋಲಿ ನಾವು ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ತೀವಿ ಅಂತಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ತುಂಬ ಒಂದು ಕ್ವಶನ್ ರಿಪೀಟ್ ಆಯ್ತಾ ಇರ್ತದೆ. ಏನು ಕಮೆಂಟ್ ಅಂತ ಹೇಳೋ ಶಿಷ್ಯ ನಮ್ಮ ವ್ಯೂವರ್ಸ್ಗೆ. ಏನಿಲ್ವೋ ನನ್ನ ಹತ್ರ ಎಲ್ಲ ಐತೆ. ಏನು ಗುರು ಕಮೆಂಟ್ ಏನು ಕರೆಕ್ಟಾಗಿ ಓದಿಲ್ಲ ಅನ್ಕೋತೀನಿ. ಇರಿ ನಮ್ಮ ಶಿಷ್ಯ ಕರೆಕ್ಟಾಗಿ ಶೋಮರ್ ಆಪ್ಷನ್ ಒತ್ಬಿಟ್ಟು ಓದೋ ಕರೆಕ್ಟಾಗಿ ಏನು ಕಮೆಂಟ್ ಅಂತ. ನೀನು ಕರೆಕ್ಟಾಗಿ ಓದೋ ಕಮೆಂಟ್ನ ನೋಡ್ಬಿಟ್ಟು ಇನ್ನೊಂದ್ಸಲಿ ಈ ಥರ ಎಲ್ಲ ಮಾಡಿದ್ರೆ ತೆಗ್ದಾಕ್ಬಿಡ್ತೀನಿ ಕೆಲ್ಸದಿಂದ. ಆಮೇಲೆ ಹೋಗ್ಬೇಕಾಯ್ತದ ವಾಪಸ್ ಊರಿಗೆ. ಸುಮ್ಮನಲ್ಲಿ ಕರೆಕ್ಟಾಗಿ ಓದಲ್ಲ ಮಾಡಲ್ಲ. ನಾನು ಬ್ರೋ ಸೈಕಾಗ್ಬಿಟ್ಟಿದೆ, ಏನಿಲ್ಲ ನನ್ನ ಹತ್ರ ಅಂತ ಏನೇನೋ ಯೋಚಿಸ್ತಾ ಇದ್ದೆ ನಾನು. ಇರಲಿ. ಸೊ ತುಂಬ ಜನ ಏನಂತಂದರೆ ಕಮೆಂಟ್ ಸೆಕ್ಷನ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾ ಇದ್ರಿ, ಬ್ರೋ ಕೊನಿಯರ್ಸು ಕಾಕ್ಟೇಲು ಅದು ಇದು ಏನೇನು ಆಗ್ತಾಯಿದ್ದೀರಾ ಬ್ರೋ, ನಿಮ್ಮ ಬಡ್ಜೀಸ್ ಎಲ್ಲೋ ಇತ್ತು ಬ್ರೋ ಅಂತ ಸುಮಾರು ಜನ ಕೇಳ್ತಾನೆ ಇದ್ರಿ ಕಮೆಂಟ್ ಸೆಕ್ಷನ್ ಮತ್ತು ಯೂಟ್ಯೂಬಲ್ಲಿ. ಸೊ ಅದಕ್ಕೆ ಏನಂತಂದರೆ ಈ ವಿಡಿಯೋಲಿ ನಮ್ಮ ಬಜೀಸ್ನು ಸಹ ನಿಮಗೆ ತೋರಿಸ್ಕೊಡ್ತೀವಿ ಮತ್ತು ನಮ್ಮ ಹಳೆ ಬಜೀಸ್ಗೆ ಏನಾಯಿತು ಅಂತಲೂ ಹೇಳ್ತೀವಿ. ಸೊ ಈಗ ಸದ್ಯಕ್ಕಂತೂ ಫಸ್ಟ್ ನಮ್ಮ ಹತ್ರ ಈಗೇನು ಬಡ್ಜೀಸ್ ಐತೆ ಅಂತ ಬನ್ನಿ ನೋಡ್ಕೊಬರೋಣ. ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಒಂದು ಪರ್ಪಲ್ ಕಲರ್ದು ಬಜ್ಜಿ ಮೇಲ್ ಐತೆ. ಆ್ಯಕ್ಚುಲಿ ಇದ್ರ ಫೀಮೇಲ್ನು ನಾನು ತಂದಿದ್ದೆ, ಬಟ್ ಆ ಫೀಮೇಲ್ಗೆ ಏನಾಯಿತು ಅಂತ ಮುಂದೆ ವೀಡಿಯೋಲಿ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ಈ ಮೇಲ್ ಒಂದೇ ಉಳ್ಕೊಂಡೈತೆ ಗೈಸ್. ಸೊ ಫೀಮೇಲ್ಗೆ ಏನಾಗೈತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು. ಆದರೆ ಈ ಮೇಲು ಏನಂತಂದರೆ ಕಲರ್ ತುಂಬ ಸೂಪರ್ ಆಗೈತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಬ್ಲೂ ಅಲ್ಲ ಗೈಸ್, ಇದು ಪರ್ಪಲ್ ಕಲರು. ಸೊ ತುಂಬ ಒಂದು OP ಮತ್ತು ಸಖತ್ತಾಗಿರೋ ಕಲರ್ ಮತ್ತು ಒಳ್ಳೆ ಮ್ಯೂಟೇಷನ್ ಅಂತಲೇ ಹೇಳ್ಬೋದು. ಈ ಬರ್ಡ್ದು ಫುಲ್ಲಿ ಅಡಲ್ಟ್ ಮೇಲ್ ಐತೆ. ಇದು ನೋಡ್ತಾ ಇರ್ಬೋದು, ನೋಟ್ಸ್ ಎಲ್ಲ ಫುಲ್ ಬ್ಲೂ ಆಗ್ಬಿಟ್ಟೈತೆ. ಸೊ ಇದೊಂದು ಮೇಲ್ ಐತೆ. ಅದನ್ನು ಬಿಟ್ಟರೆ ಇಲ್ಲೊಂದು ಮರಿಗಳದ್ದು ಪೇರ್ ನೀವು ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಒಂದು ಸ್ಪ್ಯಾಂಗಲ್ದು ಫೀಮೇಲ್ ಇದೆ, ಸ್ಕೈ ಬ್ಲೂ ಸ್ಪ್ಯಾಂಗಲ್ ಫೀಮೇಲು. ಮತ್ತು ಈಗ ಏನು ಝೂಮ್ ಆಗ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಒಂದು ಮೇಲು. ಇದು ಬ್ಲೂ ಕಲರು. ಬ್ಲೂ ಮತ್ತು ಪರ್ಪಲ್ಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ನೀವೇ ನೋಡ್ಬಿಟ್ಟು ಗೊತ್ತು ಮಾಡ್ಕೋತಾ ಇರ್ಬೋದು. ಇಲ್ಲಿ ನೋಡಿ ಗೈಸ್, ಲೆಫ್ಟ್ ಸೈಡ್ ಮಧ್ಯದಲ್ಲಿ ಐತಲ್ಲ ಅದು ಬಂದ್ಬಿಟ್ಟು ಬ್ಲೂ ಕಲರು, ಮತ್ತು ರೈಟ್ ಸೈಡಲ್ಲಿ ಐತಲ್ಲ ಅದು ಆ್ಯಕ್ಚುಲಿ ಪರ್ಪಲ್ ಕಲರು. ಸೊ ಅದ್ರ ಮಗನೇ ಆ್ಯಕ್ಚುಲಿ ಈ ಬ್ಲೂ ಬಡ್ಜಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಐತೆ ಒಂದು ಬ್ಲೂ ಬಡ್ಜಿ ಮತ್ತು ಒಂದು ಪರ್ಪಲ್ ಬಜ್ಜಿಗೆ ಅಂತ. ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ. ಪರ್ಪಲ್ ಬಜ್ಜೀಸ್ ತುಂಬ ರೇರ್ ಅಂತಲೇ ಹೇಳ್ಬೋದು, ಒಂಥರ ಸಿಗಲ್ಲ ಜಾಸ್ತಿ ಅಷ್ಟು. ಬಟ್ ಏನಂತಂದರೆ ನೀವು ತಗೋಬೋದು, ನೀವು ಕರೆಕ್ಟಾಗಿ ಅಮೌಂಟ್ ಎಲ್ಲ ಕೊಟ್ಟರೆ ತಗೋಬೋದು ಬರ್ಡ್ಗಳನ್ನ, ಪರ್ಪಲ್ ಬರ್ಡ್ಸ್ನು ಸಹ. ಸೊ ಡಿಫ್ರೆನ್ಸ್ ಏನಿರ್ತದೆ ಪರ್ಪಲ್ ಮತ್ತು ಬ್ಲೂ ಅಲ್ಲಿ ಅಂತಲೂ ಸಹ ನೋಡಿದ್ರಿ ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ಜನ ಪರ್ಪಲ್ ಅಂತ ಬ್ಲೂ ಬಡ್ಜೀಸ್ ತಗೊಬಂದು ಇಟ್ಕೊಬಿಟ್ಟಿರ್ತಾರೆ. ಸೈಕ್ ಆಯ್ತದದು. ನಾವು ತುಂಬ ಸಲ ನೋಡಿದ್ದೀವಿ ಪರ್ಪಲ್ ಅಂತ ಬ್ಲೂ ಬಡ್ಜೀಸ್ ಮಾರ್ತಾ ಇರ್ತಾರೆ. ಸೊ ಯಾರು ಮೋಸ ಆಗಕ್ಕೆ ಹೋಗಬೇಡಿ, ಅದೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಈ ವಿಡಿಯೋಲಿ ಅದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ಇನ್ನೂ ನಮ್ಮ ಬೇರೆ ಬಡ್ಜೀಸ್ನ ನೋಡ್ತಾ ಇರ್ಬೋದು. ಅದು 1 kg 3 ಬಜ್ಜೀಸ್ನ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಆ್ಯಕ್ಚುಲಿ ಒಂದು ಮೇಲ್ ಬಡ್ಜಿನ, ನೀವು 2 ಮೇಲ್ ಬಜ್ಜೀಸ್ನ ನೋಡಿದ್ರಿ ಓಡೋಗ್ಬಿಟ್ಟು ಇರಿ ಒಂದು ಸೆಕೆಂಡ್, ಅವನು ಇಟ್ಕೊತೀನಿ ಕರೆಕ್ಟಾಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 2 ಮೇಲ್ ಬಜ್ಜೀಸ್ ಐತೆ. ಇದ್ರದ್ದು ಒಂದು ಮೇಲ್ ಏನಂತಂದರೆ ಸಿಂಗಲ್ ಐತೆ, ಮತ್ತು ಇನ್ನೊಂದು ಮೇಲ್ದು ನನ್ನ ಹತ್ರ ಪೇರ್ ಐತೆ, ಅದು ಬ್ರೀಡಿಂಗ್ ಮಾಡೈತೆ. ಅದನ್ನು ಸಹ ತೋರಿಸ್ತೀನಿ ಮುಂದೆ ವೀಡಿಯೋಲಿ. ಸೊ ನೋಡ್ತಾ ಇರ್ಬೋದು ಒಂದು ಬ್ಲೂ ಕಲರ್ ಮೇಲು ಮತ್ತು ಇನ್ನೊಂದು ಸ್ಕೈ ಬ್ಲೂ ಪೈಡ್ ಮೇಲು. ಸೊ ತುಂಬ ಒಳ್ಳೆ ಸೈಜಲ್ಲಿ ಐತೆ ಆ ಸ್ಕೈ ಬ್ಲೂ ಪೈಡು. ಆಮೇಲೆ ಈ ಬ್ಲೂ ಮೇಲ್ದು ಏನಂತಂದರೆ ಫೀಮೇಲ್ದು ಡೆತ್ ಆಗ್ಬಿಡ್ತು. ಏನಕ್ಕೆ ಏನು ಅಂತ ಅದ್ರ ಮೇಲೆ ಒಂದು ವೀಡಿಯೋನೇ ಮಾಡ್ತೀನಿ, ಇಲ್ಲ ಈ ವಿಡಿಯೋಲಿ ಮುಂದೆ ಹೇಳ್ತೀನಿ. ಸೊ ಏನು ಅಂತ ನೀವು ನೋಡ್ತಾ ಇರ್ಬೋದು 2 ಮೇಲ್ಗಳು ತುಂಬ ಒಳ್ಳೆ ಕ್ವಾಲಿಟಿದೈತೆ, ಒಳ್ಳೆ ಕಲರ್ದೈತೆ ಅಂತಲೇ ಹೇಳ್ಬೋದು. ಅಡಲ್ಟ್ ಮೇಲ್ಗಳು ಫುಲ್ಲು ಬ್ಲೂ ಆಗ್ಬಿಟ್ಟೈತೆ ನೋಸು. ಸೊ ಇದರಲ್ಲಿ ಏನು ಪೈಡ್ ಮೇಲ್ ಐತಲ್ಲ ಅದು ಬ್ರೀಡು ಸಹ ಮಾಡೈತೆ, ಅದ್ರ ಫೀಮೇಲ್ ಮೊಟ್ಟೆ ಇಟ್ಟೈತೆ. ಸೊ ಬನ್ನಿ ಗೈಸ್ ಅದ್ರ ಫೀಮೇಲ್ನು ಸಹ ನೋಡ್ಕೊಬಿಡೋಣ. ವೈಟ್ ರೆಡ್ ಐಸ್ದು ಫೀಮೇಲು ಆ ಮೇಲ್ದು. ಸೊ ತುಂಬ ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ದೇ ಪೇರು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ 4 ಮೊಟ್ಟೆ ಇಟ್ಟೈತೆ ಫೀಮೇಲು. ಸೊ ನೋಡಬೇಕು ಹೆಂಗೆ ಮರಿ ಹೆಚ್ಚಾಯ್ತದೆ, ಎಷ್ಟು ಮರಿಗಳು ಬರ್ತವೆ ಅಂತ ನೋಡಬೇಕು. ಮೊಟ್ಟೆ ಇಟ್ಟು ಆಲ್ಮೋಸ್ಟು ಒಂದು 10-15 ದಿನ ಆಗೈತೆ ಮರಿಗಳು. ಈಗ ಬರೋಕ್ಕೆ ಒಂದು 10 ದಿನದಲ್ಲಿ ಬರ್ತವೆ ಅನ್ಕೋತೀನಿ ಮರಿಗಳು. ಸೊ ನೋಡೋಣ ಏನಾಯ್ತದೆ ಅಂತ. ಅಪ್ಡೇಟ್ ಬಂದರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಸೊ ನಮ್ಮ ಹಳೆ ಬಡ್ಜೀಸ್ ಏನೆಲ್ಲ ಇತ್ತು, ನಾವು ಮುಂಚೆ ವೀಡಿಯೋಸ್ ಹಾಕ್ತಿರ್ಬೇಕಾದ್ರೆ ಒಂದು ದೊಡ್ಡ ಕೇಜಲ್ಲಿ ಬಡ್ಜೀಸ್ ಎಲ್ಲ ಇಡ್ತಾ ಇದ್ವಿ, ಮತ್ತು ಸೈಡಲ್ಲಿ ನಮ್ಮ ವೈಟ್ ಪೇರ್ ಎಲ್ಲ ಇರ್ತಾ ಇತ್ತು. ಸೊ ಅದಕ್ಕೆಲ್ಲ ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋಲಿ ತಿಳಿಸಿದ್ದೀವಿ. ಆ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. ನೀವು ತಿಳ್ಕೊಬೇಕು ಅಂತ ಇದ್ದರೆ ಆ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ತಿಳ್ಕೊಬೋದು ನಮ್ಮ ಹಳೆ ಬಡ್ಜೀಸ್ ಜೊತೆ ಏನಾಯ್ತಂತ.